ಬ್ಯಾಟಲ್ ಆಫ್ ನೆರೇಟಿವ್ಸ್ ಅಂತೀವಿ, ಅಂಥದ್ದೊಂದು ಸಮಾಜದಲ್ಲಿ ನಾವೆಲ್ಲ ಬದುಕ್ತಿದೀವಿ. ಯುದ್ಧದಿಂದ ಹಿಡಿದು ಎಲೆಕ್ಷನ್ ವರೆಗೂ ಎಲ್ಲದರಲ್ಲೂ ಯಾರ ನರೇಟಿವ್ ಚೆನ್ನಾಗಿರುತ್ತೆ, ಯಾವುದು ಕನ್ವಿನ್ಸಿಂಗ್ ಆಗಿರುತ್ತೆ, ಅವ್ರು ಗೆಲ್ತಾರೆ ಅನ್ನೋ ರೀತಿಯ ಮನೋಭಾವ. ಬಹುಶಃ ಅದು ವಾಸ್ತವ ಕೂಡ ಅನ್ಸುತ್ತೆ. ಈ ನರೇಟಿವ್ ಅಂತ ಬಂದಾಗ ಸಂವಹನ, ಕಮ್ಯುನಿಕೇಶನ್, ಆ ಕಮ್ಯುನಿಕೇಶನ್ ಗಟ್ಟಿ ಆಗ್ಬೇಕು ಅಂತಂದ್ರೆ ಸಾಹಿತ್ಯ ಓದ್ಕೊಳ್ಳೋದು ಎಷ್ಟು ಮುಖ್ಯ, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರ ಜವಾಬ್ದಾರಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಇವತ್ತು ನಿಮ್ಮ ಕನ್ನಡ, ರಿಪಬ್ಲಿಕ್ ಕನ್ನಡ ಈ ಕಾರ್ಯಕ್ರಮ ಮಾಡ್ತಾ ಇದೆ, ಭಾಳ ಖುಷಿ ಆಯಿತು. ಅಂದರೆ ಒಬ್ಬ ಸಾಹಿತಿಗೆ ನ್ಯೂಸ್ ಚಾನೆಲ್ ಒಳಗಡೆ ಪ್ರವೇಶ ಸಿಗೋದು ಭಾಳ ಅಪರೂಪ. ಅದು ಯಾವಾಗ ಸಿಗುತ್ತೆ ಅಂದರೆ ಯಾರೋ ಒಬ್ಬ ಹಿರಿಯ ಸಾಹಿತಿ ಕಣ್ಮರೆಯಾದಾಗ ಅವ್ರ ಬಗ್ಗೆ ಒಪಿನಿಯನ್ ಹೇಳಕ್ಕೆ ಕರೀತಾರೆ. ಅದು ಬಿಟ್ಟರೆ ಭಾಳ ಅಪರೂಪಕ್ಕೆ. ಸೊ ಭಾಳ ಖುಷಿ ಆಯಿತು ನೀವು ಈ ಥರ ಕಾರ್ಯಕ್ರಮ ಮಾಡ್ತಿರೋದಕ್ಕೆ. ನಾನು ಹೇಳೋದು, ಎಲ್ಲರೂ ಬಯಸೋದೇನೆಂದರೆ ರೋಚಕತೆ ಮತ್ತು ರಂಜಕತೆಯನ್ನು. ಯಾರು ಚೆನ್ನಾಗಿ ಕಥೆ ಹೇಳ್ತಾರೋ ಆ ಕಥೆಯನ್ನು ನಾವು ಕೇಳ್ತೀವಿ, ನಂಬ್ತೀವಿ ಅಂತಲ್ಲ, ನಾವು ನಂಬಲ್ಲ ಅದನ್ನು, ಬಟ್ ಕೇಳಿಸ್ಕೊಳ್ತೀವಿ. ಇವತ್ತೇನಾಗಿದೆ ಅಂದರೆ ಈ ಕಥೆಯನ್ನು ದೊಡ್ಡದಾಗಿ ಹೇಳಬೇಕು ಅಂತ ಆಗ್ಬಿಟ್ಟಿದೆ. ಸಿನಿಮಾ ತಗೊಂಡ್ರೆ ನೀವು 100 ರೂಪಾಯಲ್ಲಿ ಹೇಳುವ ಕಥೆಯನ್ನು 1,000 ರೂಪಾಯಲ್ಲಿ ಹೇಳಬೇಕು, ಇಲ್ಲದೇ ಯಾರು ಹತ್ತಿರ ಬರಲ್ಲ. ಅದು ಕ್ರಮೇಣ ಏನಾಗ್ತದೆ ಅಂದರೆ ಈ ರೀತಿಯ ಒಂದು ರೀತಿಯ ಟ್ರ್ಯಾಪಲ್ಲಿ ಸಿಗಾಕೊಂಡು ನಾವು ಕಥೆಯನ್ನು ವಿಸ್ತಾರ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ ಅಂತ. ಒಂದು ಬಲೂನನ್ನು ಎಷ್ಟು ಊದಬಹುದು ಅದಕ್ಕಿಂತ ಜಾಸ್ತಿ ಊದಿದ್ರೆ ಒಡೆದೋಗುತ್ತೆ. ಈ ಕಥನ ಕೂಡ ಅದೇ ಆಗೋದು. ನಾವು ಯಾವ ಕಥೆಯನ್ನು ಎಷ್ಟು ಹೇಳಬೇಕು ನೋಡಿ. ವ್ಯಾಸಭಾರತ ಅದನ್ನು ನಂತರ ಕುಮಾರವ್ಯಾಸ ಹೇಳಿದಾಗ ಹೇಗೆ ಮಾಡಿದರು, ಪಂಪ ಹೇಳಿದಾಗ ಹಿಂಗೆ ಮಾಡಿದ, ಜೈಮಿನಿ ಭಾರತಕ್ಕೆ ಬಂದಾಗ ಹೇಗಾಯಿತು, ಆ ನಂತರದವರು ಅದನ್ನು ಎಷ್ಟು ಬಳಸ್ಕೊಂಡ್ರು, ಇದನ್ನೆಲ್ಲ ನಾವು ನೋಡ್ತಾ ಬಂದರೆ ಒಂದು ಕಥನಕ್ಕೆ ಶಕ್ತಿ ಇರುತ್ತೆ. ಆ ಧಾರಣ ಶಕ್ತಿಯನ್ನು ಮೀರಿ ಅದನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಹೋದಾಗ ಆ ಕತೆ ಸುಳ್ಳು ಪೊಳ್ಳು ಅಂತ ಅನ್ಸೋಕ್ಕೆ ಕತೆಗೆ ಶುರುವಾಗುತ್ತೆ. ಈ ಕತೆಗೆ ಒಳಗಡೆ ಒಂದು ರೀತಿಯ ಸತ್ಯ ಇರುತ್ತೆ ಅಂತ, ಒಂದು ಕಥನ ಸತ್ಯ ಅಂತ ಇರುತ್ತೆ. ಆ ಕಥನ ಸತ್ಯವನ್ನು ಯಾವತ್ತೂ ಕತೆ ಮೀರಕ್ಕಾಗಲ್ಲ. ಇವತ್ತು ಕಥನಕಾರನ ಜವಾಬ್ದಾರಿ ಏನಂದರೆ, ನಾನೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಾನು ಬೆಂಗಳೂರಿಗೆ ಬಂದಾಗ ನಾನು 1989ರಲ್ಲಿ ಲಂಕೇಶ್ ಪತ್ರಿಕೆಗೆ ಹೋಗಿದ್ದೆ. ನನಗೊಂದು ಕೆಲಸ ಕೊಡಿ ಅಂತ ಕೇಳೋದಕ್ಕೆ. ಅವರು ನಿನಗೆ ಏನು ಅರ್ಹತೆ ಇದೆ ಅಂತ ಕೇಳಿದ್ರು. ನಾನು ತುಂಬ ಚೆನ್ನಾಗಿ ಬರಿತೀನಿ, ನನ್ನ ರೈಟಿಂಗ್ ಚೆನ್ನಾಗಿದೆ, ಆದರೆ ಆಗಷ್ಟು ಸುಮಾರು ಬರೆದಿದ್ದೆ, ಭಾಳ ಸೊಗಸಾಗಿ ಬರಿತೀನಿ, ಓದಿಸ್ಕೊಳ್ಳೋಂಗೆ ಬರಿತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಹೇಳಿದರು, ಓದಿಸಿಕೊಳ್ಳುವಂತೆ ಬರೆಯೋದು ಪತ್ರಕರ್ತನ ಬಹಳ ದೊಡ್ಡ ಅರ್ಹತೆ ಅಲ್ಲ, ಪತ್ರಕರ್ತ ಸತ್ಯ ಬರೀಬೇಕು. ಫಸ್ಟ್ ಸತ್ಯ, ಆನಂತರ ಶೈಲಿ. ನೀನು ತುಂಬ ಚೆನ್ನಾಗಿ ಸುಳ್ಳನ್ನು ಬರೆದು ದೊಡ್ಡ ಮನುಷ್ಯ ಆಗೋದಲ್ಲ, ನಿನ್ನ ಶೈಲಿ ಕೆಟ್ಟದಾಗೇ ಇರಲಿ, ನಿನಗೆ ಸರಿಯಾದ ಪದ ಬಳಕೆ ಬರದೇ ಇರ್ಬೋದು, ಆದರೆ ಸತ್ಯವನ್ನು ಹೇಳೋದನ್ನು ಮುನ್ನೆಲೆಯಲ್ಲಿ ಇಟ್ಕೋ ಅಂತ. ಒಬ್ಬ ಲೇಖಕನಾದಾಗಲೂ ನನಗೆ ಅದು ಭಾಳ ಮುಖ್ಯ ಅನಿಸುತ್ತೆ. ಲೇಖಕನಾದಾಗ ನಾನು ಇವತ್ತಿನ ಕಾಲಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಒಬ್ಬ ಲೇಖಕನನ್ನು ಹಿಡಿದು ಜಗ್ಗಾಡುವಂಥ ಸಂಗತಿಗಳು ನೂರಾರಿವೆ ಅಂತ. ಇವತ್ತು ನಮ್ಮ ಸುತ್ತಮುತ್ತ ಒಂದು ಪಂಗಡ ಇದೆ, ಅವರು ಯಾರನ್ನು ಓದಲ್ಲ, ಬಟ್ ದೇ ಓನ್ಲಿ ಕಾಮೆಂಟ್ ಆನ್ ಯು. ಅಂದರೆ ನೀವು ಬರೆದಾಗ ನಿಮ್ಮನ್ನು ಕಂಗೆಡಿಸುವಂಥ ಕಾಮೆಂಟ್ ಮಾಡೋ ಒಂದು ವರ್ಗ ಇದೆ. ಎರಡನೇದು ಸಿಲೆಕ್ಟಿವ್ ರೀಡರ್ಸ್ ಅಂತ. ಅವ್ರು ಯಾರನ್ನು ಓದಬೇಕು ಅಂತ ನಿರ್ಧಾರ ಮಾಡ್ತಾರೆ ಅವ್ರನ್ನೇ ಓದ್ತಾರೆ, ಇನ್ನೊಬ್ರು ಎಷ್ಟು ಚೆನ್ನಾಗಿ ಬರೆದ್ರು ಓದಲ್ಲ. ಸೊ ಈ ಎರಡು ವರ್ಗದ ಮಧ್ಯೆ ನಾವಿರ್ತೀವಿ. ಮೂರನೇದಾಗಿ ನಮಗೆ ಇವತ್ತು ಹಳೆಯ ಕಾಲದಲ್ಲಿ ಇದ್ದಂಥ ಕೀರ್ತನಾಥ್ ಕುರ್ತಕೋಟಿ, GS ಆಮೂರ ಈ ಥರದ ವಿಮರ್ಶಕರ ಬೆಂಬಲ ಇಲ್ಲ. ಅವ್ರು ಹೇಳ್ತಿದ್ರು ನೀವು ಬರ್ದಿದ್ದು ಸರಿ, TS ವೆಂಕಣ್ಣಯ್ಯ ಹೇಗೆ ಕುವೆಂಪು ಅವ್ರ ಜೊತೆಗಿದ್ರು ಅಂಥವ್ರು ಯಾರು ನಮ್ಗೆ ಕಾಣಿಸ್ತಾ ಇಲ್ಲ. ನಾವು ಯಾರ ಮಾತನ್ನು ನಂಬಬೇಕಂತ ಗೊತ್ತಾಗ್ತಿಲ್ಲ. ಇದ್ರ ಜೊತೆಗೆ ಹೊಗಳು ಭಟ್ರ ಸಂಖ್ಯೆ ಭಾಳ ಜಾಸ್ತಿ ಇದೆ. ನೀವು ಒಂದು ಪುಸ್ತಕ ಬರೆದ್ರೆ 100 ಮಂದಿ ಹೊಗಳ್ತಾರೆ ನಿಮ್ಮನ್ನು, ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ. ಅವರಲ್ಲಿ 99 ಮಂದಿ ಓದಿರಲ್ಲ, ಖರೀದಿ ಮಾಡ್ತಾರೆ. ದಟ್ ಈಸ್ ಮನಿ. ದೇ ವಿಲ್ ಬೈ ದ ಬುಕ್, ದೇ ವಿಲ್ ನಾಟ್ ರೀಡ್ ದ ಬುಕ್. ಎಲ್ಲರ ಮೇಲೆ ಹೀಗಾಗ್ಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ಲೇಖಕ ಆತ್ಮಾವಲೋಕನ ಮಾಡಿಕೊಂಡು ತಾನು ಏನು ಬರೀಬೇಕು, ಯಾರಿಗೋಸ್ಕರ ಬರೀಬೇಕು, ಆಮೇಲೆ ಎಷ್ಟು ಸಂಯಮದಿಂದ ಬರೀಬೇಕು, ಆಮೇಲೆ ಎಷ್ಟು ಪ್ರತಿಸ್ಪಂದಿಯಾಗಿರ್ಬೇಕು ಈ ಸಮಾಜಕ್ಕೆ ಅಂತ ಬಹಳ ಕಷ್ಟ ಇದೆ ಇದು. ಈಗ ಸಹನಾ ಅವರು ಹೇಳಿದಾಗೇನೆ ಒಂದು ಚರಿತ್ರೆಯ ಬಗ್ಗೆ ಬರೆಯುವಾಗ ನಾನು ಒಂದು ಎಕ್ಸ್ಟೆನ್ಷನ್ ಏನಂದರೆ, ನಾವು ಹಲವು ಚರಿತ್ರೆಗಳನ್ನು ನೋಡಿದ್ವಿ. ಅಂದರೆ ಆ ಚರಿತ್ರೆಗೆ ಒಂದು ಹಿನ್ನೆಲೆ ಇರುತ್ತೆ. ಒಂದು ರೈಟ್ ಓರಿಯೆಂಟೇಷನ್ ಹಿಸ್ಟ್ರಿ, ಲೆಫ್ಟ್ ಓರಿಯೆಂಟೇಷನ್ ಹಿಸ್ಟ್ರಿ, ಅಥವಾ ರಿಚರ್ಡ್ ಈಟನ್ ಅಥವಾ ಡಾರ್ಲಿನ್ ಪಲ್ ಬರೆಯುವಂಥ ಒಂದು ಹಿಸ್ಟ್ರಿ. ಹೀಗೆ ಪ್ರತಿ ಚರಿತ್ರೆ ಕೂಡ ಆ ವ್ಯಕ್ತಿಗೆ, ಆ ಸಮುದಾಯಕ್ಕೆ, ಅವರು ಹೊರಗಿನವರ ಒಳಗಿನವರ ಅಧಿಕಾರದಲ್ಲಿ ಇದ್ದಾರೋ ಇಲ್ವೋ ಇದೆಲ್ಲ ಇಟ್ಕೊಂಡು ಬದಲಾಗ್ತಾ ಹೋಗುತ್ತೆ.
ಸೊ ಲಿಟ್ರರಿ ಪ್ರತಿಸ್ಪಂದನ ಕೂಡ ಹಾಗೆ ಬದಲಾಗ್ತಾ ಹೋಗುತ್ತೆ ಅಂತ. ಯಾರು ಬರೀತಿದ್ದಾರೆ, ಯಾಕೆ ಬರೀತಿದ್ದಾರೆ, ಇವರಿಗೆ ಯಾಕೆ ಅವಾರ್ಡ್ ಕೊಡಬೇಕು, ಇವರನ್ನು ಎಲ್ಲಿಡಬೇಕು, ಇದನ್ನೆಲ್ಲ ಆ ಕಾಲದ ರಾಜಕಾರಣ ನಿರ್ಧಾರ ಮಾಡುತ್ತೆ. ಆ ಕಾಲದ ರಾಜಕಾರಣವನ್ನು ಹಿಂಬಾಲಿಸುವಂಥ ಸಾಹಿತಿಗಳ ಬಳಗ ನಿರ್ಧಾರ ಮಾಡುತ್ತೆ. ಹೀಗಾಗಿ ಬಹಳ ಸ್ಪಷ್ಟವಾಗಿ ಲೇಖಕ ಏನು ಮಾಡ್ಬೋದು ಅಂದರೆ ತನ್ನ ಅಂತಃಕರಣ ಮತ್ತು ತನ್ನ ಮನಸ್ಸು ಹೇಳಿದ್ದನ್ನು ಕೇಳಿಕೊಂಡು ಬರೆಯೋದು. ಫಾಲೋ ಯುವರ್ ಮೈಂಡ್, ಫಾಲೋ ಯುವರ್ ಹಾರ್ಟ್. ದಿಸ್ ಬ್ಯಾಟಲ್ ಆಫ್ ನರೇಟಿವ್ಸ್ ಅಂತೀವಿ, ಅಂಥದ್ದೊಂದು ಸಮಾಜದಲ್ಲಿ ನಾವೆಲ್ಲ ಬದುಕ್ತಿದೀವಿ. ಯುದ್ಧದಿಂದ ಹಿಡಿದು ಎಲೆಕ್ಷನ್ ವರೆಗೂ ಎಲ್ಲದರಲ್ಲೂ ಯಾರ ನರೇಟಿವ್ ಚೆನ್ನಾಗಿರುತ್ತೆ, ಯಾವುದು ಕನ್ವಿನ್ಸಿಂಗ್ ಆಗಿರುತ್ತೆ, ಅವ್ರು ಗೆಲ್ತಾರೆ ಅನ್ನೋ ರೀತಿಯ ಮನೋಭಾವ. ಬಹುಶಃ ಅದು ವಾಸ್ತವ ಕೂಡ ಅನ್ಸುತ್ತೆ. ಈಗ ನರೇಟಿವ್ ಅಂತ ಬಂದಾಗ ಸಂವಹನ, ಕಮ್ಯುನಿಕೇಶನ್, ಆ ಕಮ್ಯುನಿಕೇಶನ್ ಗಟ್ಟಿ ಆಗ್ಬೇಕು ಅಂತಂದ್ರೆ ಸಾಹಿತ್ಯ ಓದ್ಕೊಳ್ಳೋದು ಎಷ್ಟು ಮುಖ್ಯ, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರ ಜವಾಬ್ದಾರಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಇವತ್ತು ನಿಮ್ಮ ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡ ಈ ಕಾರ್ಯಕ್ರಮ ಮಾಡ್ತಾ ಇದೆ, ಭಾಳ ಖುಷಿ ಆಯಿತು. ಅಂದರೆ ಒಬ್ಬ ಸಾಹಿತಿಗೆ ನ್ಯೂಸ್ ಚಾನೆಲ್ ಒಳಗಡೆ ಪ್ರವೇಶ ಸಿಗೋದು ಭಾಳ ಅಪರೂಪ. ಅದು ಯಾವಾಗ ಸಿಗುತ್ತೆ ಅಂದರೆ ಯಾರೋ ಒಬ್ಬ ಹಿರಿಯ ಸಾಹಿತಿ ಕಣ್ಮರೆಯಾದಾಗ ಅವ್ರ ಬಗ್ಗೆ ಒಪಿನಿಯನ್ ಹೇಳಕ್ಕೆ ಕರೀತಾರೆ. ಅದು ಬಿಟ್ಟರೆ ಭಾಳ ಅಪರೂಪಕ್ಕೆ. ಸೊ ಭಾಳ ಖುಷಿ ಆಯಿತು ನೀವು ಈ ಥರ ಕಾರ್ಯಕ್ರಮ ಮಾಡ್ತಿರೋದಕ್ಕೆ. ನಾನು ಹೇಳೋದು, ಎಲ್ಲರೂ ಬಯಸೋದೇನೆಂದರೆ ರೋಚಕತೆ ಮತ್ತು ರಂಜಕತೆಯನ್ನು. ಯಾರು ಚೆನ್ನಾಗಿ ಕಥೆ ಹೇಳ್ತಾರೋ ಆ ಕಥೆಯನ್ನು ನಾವು ಕೇಳ್ತೀವಿ, ನಂಬ್ತೀವಿ ಅಂತಲ್ಲ, ನಾವು ನಂಬಲ್ಲ ಅದನ್ನು, ಬಟ್ ಕೇಳಿಸ್ಕೊಳ್ತೀವಿ. ಇವತ್ತು ಏನಾಗಿದೆ ಅಂದರೆ ಈ ಕಥೆಯನ್ನು ದೊಡ್ಡದಾಗಿ ಹೇಳಬೇಕು ಅಂತ ಆಗಿಬಿಟ್ಟಿದೆ. ಸಿನಿಮಾ ತಗೊಂಡ್ರೆ ನೀವು 100 ರೂಪಾಯಲ್ಲಿ ಹೇಳುವ ಕಥೆಯನ್ನು 1,000 ರೂಪಾಯಲ್ಲಿ ಹೇಳಬೇಕು, ಇಲ್ಲದೇ ಯಾರು ಹತ್ತಿರ ಬರಲ್ಲ. ಅದು ಕ್ರಮೇಣ ಏನಾಗ್ತದೆ ಅಂದರೆ ಈ ರೀತಿಯ ಒಂದು ರೀತಿಯ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು ನಾವು ಕಥೆಯನ್ನು ವಿಸ್ತಾರ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ ಅಂತ. ಒಂದು ಬಲೂನನ್ನು ಎಷ್ಟು ಊದ್ಬೋದು ಅದಕ್ಕಿಂತ ಜಾಸ್ತಿ ಊದಿದ್ರೆ ಒಡೆದೋಗುತ್ತೆ. ಈ ಕಥನ ಕೂಡ ಅದೇ ಆಗೋದು. ನಾವು ಯಾವ ಕಥೆಯನ್ನು ಎಷ್ಟು ಹೇಳಬೇಕು ನೋಡಿ. ವ್ಯಾಸ ಭಾರತ, ಅದನ್ನು ನಂತರ ಕುಮಾರವ್ಯಾಸ ಹೇಳಿದಾಗ ಹೇಗೆ ಮಾಡಿದರು, ಪಂಪ ಹೇಳಿದಾಗ ಹಿಂಗೆ ಮಾಡಿದ, ಜೈಮಿನಿ ಭಾರತಕ್ಕೆ ಬಂದಾಗ ಹೇಗಾಯಿತು, ಆ ನಂತರದವರು ಅದನ್ನು ಎಷ್ಟು ಬಳಸ್ಕೊಂಡ್ರು, ಇದನ್ನೆಲ್ಲ ನಾವು ನೋಡ್ತಾ ಬಂದರೆ ಒಂದು ಕಥನಕ್ಕೆ ಇರುತ್ತೆ. ಆ ಧಾರಣ ಶಕ್ತಿಯನ್ನು ಮೀರಿ ಅದನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಹೋದಾಗ ಆ ಕತೆ ಸುಳ್ಳು ಪೊಳ್ಳು ಅಂತ ಅನ್ಸೋಕ್ಕೆ ಕತೆಗೆ ಶುರುವಾಗುತ್ತೆ. ಈ ಕತೆಗೆ ಒಳಗಡೆ ಒಂದು ರೀತಿಯ ಸತ್ಯ ಇರುತ್ತೆ ಅಂತ, ಒಂದು ಕಥನ ಸತ್ಯ ಅಂತ ಇರುತ್ತೆ. ಆ ಕಥನ ಸತ್ಯವನ್ನು ಯಾವತ್ತೂ ಕತೆ ಮೀರಕ್ಕಾಗಲ್ಲ. ಇವತ್ತು ಕಥನಕಾರನ ಜವಾಬ್ದಾರಿ ಏನಂದರೆ, ನಾನೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಾನು ಬೆಂಗಳೂರಿಗೆ ಬಂದಾಗ ನಾನು 1989ರಲ್ಲಿ ಲಂಕೇಶ್ ಪತ್ರಿಕೆಗೆ ಹೋಗಿದ್ದೆ. ನನಗೊಂದು ಕೆಲಸ ಕೊಡಿ ಅಂತ ಕೇಳೋದಕ್ಕೆ. ಅವರು ನಿನಗೆ ಏನು ಅರ್ಹತೆ ಇದೆ ಅಂತ ಕೇಳಿದ್ರು. ನಾನು ತುಂಬ ಚೆನ್ನಾಗಿ ಬರಿತೀನಿ, ನನ್ನ ರೈಟಿಂಗ್ ಚೆನ್ನಾಗಿದೆ, ಆದರೆ ಆಗಸ್ಟ್ ಸುಮಾರು ಬರೆದಿದ್ದೆ, ಭಾಳ ಸೊಗಸು